ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಮೊದಲೇ ಹೇಳ್ಬಿಡ್ತೀನಿ, ಇದು ಬಂದು ಉಚಿತವಾಗಿ ಮಾಡ್ತಾ ಇರುವಂತಹ ಒಂದು ಪ್ರಮೋಷನ್ ಆಗಿರುತ್ತೆ. ಮನೆಯಲ್ಲೇ ಮಾಡ್ತಾ ಇರುವಂತಹ ಬಿಸ್ನೆಸ್ಗಳಿಗೆ ನಮ್ಮ ಕೈಲಾದಂತಹ ಒಂದು ಸಪೋರ್ಟ್ ಮಾಡುವಂತಹ ಉದ್ದೇಶದಿಂದ ಮಾಡ್ತಾ ಇರುವಂತಹ ಪ್ರಮೋಷನ್. ಯಾವುದೇ ಹಣ ತಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಇದೊಂದು ಎಮೋಷನಲ್ ಲವ್ ಸ್ಟೋರಿ ನಾವೆಲ್ ಆಗಿರುತ್ತೆ. ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮನೆಯ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ, ಅದಕ್ಕೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಪುಸ್ತಕ ಓದಿದ ನಂತರವೂ ಕೂಡ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಹಣ ಸಂಪೂರ್ಣವಾಗಿ ರಿಟರ್ನ್ ಮಾಡಲಿಕ್ಕೆ ಕೊಡಲಾಗುತ್ತೆ. ಡಿಸ್ಪ್ಲೇಲಿ ಬರ್ತಿರೋ ನಂಬರ್ಗೆ ನೀವು ಫೋನನ್ನು ಮಾಡ್ಬೋದಾಗಿದೆ. ಇನ್ನು ಇವಾಗ ಮೇಯ್ನ್ ವಿಚಾರಕ್ಕೆ ಬರೋದಾದರೆ, ಇವರ ಹೆಸರು ಬಂದು ಕಮಲಾ ಅಂತ ಅಂದ್ಬಿಟ್ಟು. ಇವರು ಬಂದು ಸ್ಟೂಡೆಂಟ್, ಆ್ಯಕ್ಚುಲಿ ಓದ್ತಾ ಇದ್ದಾರೆ, CA ಫೈನಲ್ ಇಯರ್ ಓದ್ತಾ ಇದ್ದಾರೆ. ಇವರು 2019ರಲ್ಲಿ ಸುಮ್ಮನೆ ಹಾಗೆ ಜಸ್ಟ್ ಎಜುಕೇಷನ್ ಜೊತೆಗೆ ಇರಲಿ ಅಂತ ಅಂದ್ಬಿಟ್ಟು ಶುರು ಮಾಡಿದಂತಹ ಬಿಸ್ನೆಸ್ ಇದು. ಚಿಕ್ಕದಾಗಿ ಶುರು ಮಾಡಿದಂತಹ ಬಿಸ್ನೆಸ್ಸು ಈ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಬಿಸ್ನೆಸ್ ಏನಿದೆ, ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಶುರು ಮಾಡಿದ ನಂತರ ಏನಾಗುತ್ತೆ, ಇದು ಕಾರಣಾಂತರಗಳಿಂದ ಇದನ್ನೇ ಒಂದು ಫುಲ್ ಟೈಮ್ ಬಿಸ್ನೆಸ್ ಆಗಿ ತೊಗೊಳ್ಳುವಂತಹ ಅನಿವಾರ್ಯತೆ ಬರುತ್ತೆ. ಅಂದರೆ 2020ರಲ್ಲಿ ಏನಾಗುತ್ತೆ, ಕೊರೋನಾ ಎಲ್ಲ ಬರುತ್ತೆ. ಜೊತೆಗೆ ಇವರ ಒಂದು ಯಜಮಾನರಿಗೆ, ಇವರ ಒಂದು ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಅನಿವಾರ್ಯ ಕಾರಣಗಳಿಂದ ಫೈನಾನ್ಷಿಯಲ್ ತೊಂದರೆ ಎಲ್ರಿಗೂ ಇದ್ದೇ ಇರುತ್ತಲ್ಲ, ಬಂದೇ ಬರುತ್ತಲ್ಲ, ಆ ಥರ ಇವ್ರಿಗೂ ಕೂಡ ಬಂದಾಗ ಈ ಒಂದು ಬಿಸ್ನೆಸ್ಸನ್ನು ಫುಲ್ ಟೈಮ್ ಬಿಸ್ನೆಸ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಬದುಕನ್ನು ಮತ್ತೆ ಮೊದಲಿನ ಟ್ರ್ಯಾಕ್ಗೆ ತರ್ತಾರೆ. ತಂದ ನಂತರ ಏನಾಗುತ್ತೆ, ಇವರಿಗೆ ಒಂದು ಎಕ್ಸಾಮ್ಸು ಅದು ಇದು ಅಂತ ಅಂದ್ಬಿಟ್ಟು, ಹೆಂಗೂ ಸರಿ ಹೋಯ್ತಲ್ಲ ಬದುಕು ಅಂತ ಅಂದ್ಬಿಟ್ಟು ಎಕ್ಸಾಮ್ಸ್ ಅದು ಇದು ಅಂತ ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾರೆ, ಅಂದರೆ ಬ್ರೇಕನ್ನು ಕೊಡ್ತಾರೆ. ಆದರೆ ಇವಾಗ ಮತ್ತೆ ಕಷ್ಟಗಳ ಸುಳಿಯಲ್ಲಿ ಸಿಲ್ಕೊಂಡು ಮತ್ತೆ ತಮಗೆ ಕೈ ಹಿಡಿದಂತಹ ಬಿಸ್ನೆಸ್ಸನ್ನೇ ಮತ್ತೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಅವರ ಒಂದು ಬಿಸ್ನೆಸ್ಗೆ ಒಂಚೂರು ಪ್ರಮೋಷನ್ ಮಾಡಿಕೊಡಿ ಮೇಡಮ್ ಕೈಲಾದರೆ ಅಂತ ಅಂದ್ಬಿಟ್ಟು ಕೇಳಿಕೊಂಡ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಒಂದಷ್ಟು ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ, ಪ್ರತಿಯೊಂದು 4 ಐಟಮ್ ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ, ವಿತ್ ರೇಟ್ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಇದನ್ನು ಅವರ ಬಳಿ ಪರ್ಚೇಸನ್ನು ಮಾಡ್ಬೋದಾಗಿದೆ. ಆ್ಯಕ್ಚುಲಿ ಮತ್ತೆ ವಿಡಿಯೋ ಆದಮೇಲೆ ರಿಟರ್ನ್ ಮಾಡಬೇಕು, ಯಾಕಂದ್ರೆ ನಾನು ಇದೆಲ್ಲ ಏನು ಯೂಸ್ ಮಾಡಲ್ವಲ್ಲ, ಅದರಿಂದ ಪಾಪ ಸುಮ್ಮನೆ ಅವ್ರಿಗಿದ್ರೆ ಇದು ಹಣ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ಕಳಿಸ್ಕೊಡ್ಬೇಕು, ಅದಕ್ಕೆ ಬೇಗ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದಷ್ಟು ಜ್ಯುವೆಲರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ. ಜೊತೆಗೆ ರೇಟ್ಗಳನ್ನು ಕೂಡ ಹೇಳ್ತೀನಿ. ಸೊ ಆಸಕ್ತಿ ಇರೋಂಥವ್ರು, ಇದಿಷ್ಟೇ ಅಲ್ಲ, ಈಗ ಸುಮ್ಮನೆ ಸ್ಯಾಂಪಲ್ಗೆ ಕಳಿಸಿದ್ದಾರೆ ಅಷ್ಟೇ. ನಾನೇ ಸ್ವಲ್ಪ ಕಳಿಸಿ, ಸುಮ್ಮನೆ ಎಲ್ಲ ಕೊರಿಯರ್ ಚಾರ್ಜ್ ಎಲ್ಲ ನಿಮಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೋಸ್ಕರ ಸ್ವಲ್ಪ ಕಳಿಸಿದ್ದಾರೆ, ನೋಡ್ಬೋದು. ರೇಟ್ ಕೂಡ ತಿಳಿಸ್ತೀನಿ ನಾನು. ಇದ್ರ ಜೊತೆ ಅವ್ರ ಹತ್ರ ಸಾಕಷ್ಟು ಕಲೆಕ್ಷನ್ ಇದೆ. ಸೊ ನಿಮ್ಗೆ ಇಷ್ಟ ಆದರೆ, ನಿಮಗೆ ರೇಟೆಲ್ಲ ಓಕೆ ಅಂತ ಅನಿಸಿದ್ರೆ ಮಾತ್ರ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನೋಡೋಕೆ ಮಾತ್ರ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ಏನು ಒಂದು ಟ್ರೆಂಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಳಸೋ ಆಸಕ್ತಿ ಇರೋರು, ಯೂಸ್ ಮಾಡೋರು ಮಾಡ್ಕೋಬೋದಾಗಿದೆ. ನಿಮಗೆ ರೇಟ್ ಸಮೇತ ಒಂದೊಂದಾಗಿ ತೋರಿಸ್ತೀನಿ. ಮೊದಲನೇದಾಗಿ ಈ ರೀತಿ ಬಾಕ್ಸಲ್ಲಿ ನೀಟಾಗಿ ಈ ಬಬಲ್ ಒಳಗಡೆ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಜ್ಯುವೆಲರಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಿಲ್ಲ. ಈ ರೀತಿಯಾಗಿ ಬಬಲ್ ರ್ಯಾಪಿಂಗ್ ಎಲ್ಲ ಮಾಡಿ ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ, ಬಾಕ್ಸ್ ಸಮೇತ. ನಿಮಗೂ ಅದೇ ರೀತಿ ಕಳಿಸ್ಕೊಡ್ತಾರಂತೆ. ಸೊ ಇವಾಗ ತೋರಿಸ್ತೀನಿ, ವಿತ್ ರೇಟನ್ನು ಕೂಡ ಹೇಳ್ತೀನಿ ನಿಮಗೆ. ಮೊದಲನೇದಾಗಿ ಒಂದು ಲಕ್ಷ್ಮಿಯ ಹಾರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ, ಹತ್ತಿರದಿಂದ ತೋರಿಸ್ತೀನಿ ನಾನು. ಇಲ್ಲಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಲಕ್ಷ್ಮಿಯ ಹಾರ ಬಂದು ಈ ರೀತಿಯಾಗಿದೆ. ಒಂದು ಸೆಕೆಂಡ್. ಈ ರೀತಿಯಾಗಿದೆ. ಇದು ಬಂದು 650 ರೂಪಾಯಿ ವಿತ್ ಓಲೆ ಕೂಡ ಬರುತ್ತೆ. ಓಲೆ ಸೆಟ್ ಏನಿದೆ ನೀವು ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಅದೇ ರೀತಿಯಾಗಿ ನಿಮಗೆ ವಿತ್ ಓಲೆ ಸೆಟ್ ಬರುತ್ತೆ. ತೋರಿಸಿರ್ತೀನಿ. ಈ ರೀತಿಯಾಗಿದೆ ಸರ ಪ್ಲಸ್ ಓಲೆಯ ಸೆಟ್ಟು. ಇದು ಬಂದು 650 ರೂಪಾಯಿ ಇದೆ. ಇನ್ನು ಇದ್ರ ಜೊತೆಗೆ ಇನ್ನೂ ಒಂದು ಸರವನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಕೂಡ ವಿತ್ ಓಲೆ ಸೆಟ್ ಇದೆ. ಇದು 530 ರೂಪಾಯಿ ಇತ್ಯಾಗಿದೆ. ಪಕ್ಕದಲ್ಲಿ ನಿಮಗೆ ಫೋಟೋ ಕೂಡ ಬರ್ತಾ ಹೋಗುತ್ತೆ. ಇದು ಬಂದು 530 ರೂಪಾಯಿ ರೇಟ್ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಯೂಸ್ ಮಾಡಲ್ವಲ್ಲ, ಸೊ ಯೂಸ್ ಮಾಡೋರಿಗೆ ತೋರಿಸಿ ಕೇಳಿದೆ, ಎಲ್ಲ ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ನಮ್ಮ ಪಕ್ಕದ ಮನೆಯವರು ಕೇಳಿ ಒಂದು ವಿಡಿಯೋನ ಮಾಡ್ತಾಯಿರೋಂಥದ್ದು, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ 530 ರೂಪಾಯಿ ಈ ಒಂದು ಸೆಟ್ನ ಬೆಲೆ ಆಗಿರುತ್ತೆ.
ಇನ್ನು ಇದನ್ನು ಬಿಟ್ಟರೆ ಇದಕ್ಕೂ ಕೂಡ ಇದು ಒಲೆ ಸೆಟ್ ಇದೆ. ಈ ರೀತಿಯಾಗಿ ಒಳ್ಳೆ ಸೆಟ್ ಬರುತ್ತೆ ನಿಮಗೆ. ಇನ್ನು ಇದನ್ನು ಬಿಟ್ಟರೆ ಇದೊಂದು ಸರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹತ್ರದಲ್ಲಿ ನೀಟಾಗಿ ಕಂಡಿಲ್ಲ ಅಂತಂದರೆ ನಾನು ಪಕ್ಕದಲ್ಲಿ ಫೋಟೋ ಕೂಡ ಹಾಕ್ತೀನಿ ನೋಡಿ. ಸೊ ಈ ಒಂದು ಸರದ ಬೆಲೆ ಬಂದು 400 ರೂಪಾಯಿ. ಇದಕ್ಕೂ ಕೂಡ ಒಂದು ಒಲೆ ಸೆಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸೆಟ್ ಬಂದು ಇದು 400 ರೂಪಾಯಿ. 400 ರೂಪಾಯಿ ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು ಸರವನ್ನು ಕೂಡ ಕಳಿಸಿದ್ದಾರೆ. ಈ ರೀತಿಯಾಗಿದೆ. ಒಂದು ಮುತ್ತಿನ ಸರ ಏನು ಬರುತ್ತೆ ಆ ರೀತಿ ಇದೆ. ಇದ್ರ ಜೊತೆಗೆ ಒಲೆನೂ ಕೂಡ ಇದೆ. ಒಲೆಯಲ್ಲಿ ದೇವರ ಚಿತ್ರ ಇದೆ. ಈ ರೀತಿಯಾಗಿದೆ ಒಲೆ. ಇದು ಬಂದು 550 ರೂಪಾಯಿ. ಇನ್ನು ಇದನ್ನು ಬಿಟ್ಟರೆ ಈಗೆಲ್ಲ ಕರಿಮಣಿ ಟ್ರೆಂಡ್ ಬರುತ್ತಲ್ಲ, ಆ ರೀತಿಯಾಗಿ ಕರಿಮಣಿ ಸರವನ್ನು ಕೂಡ ಕಳಿಸಿದ್ದಾರೆ. ಈ ರೀತಿಯಾಗಿದೆ. ಇದಕ್ಕೂ ಕೂಡ ನಿಮಗೆ ಒಲೆಯ ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ. ಇದು ಬಂದು ರೇಟ್ ಬಂದು 370 ರೂಪಾಯಿ. ಇದಿಷ್ಟನ್ನು ಕಮಲ ಅವರು 370 ರೂಪಾಯಿ ಒಂದು ರೇಟು. ಸೊ ಇದಿಷ್ಟು ಕಮಲ ಅವರು ಕಳಿಸ್ಕೊಟ್ಟಿರುವಂಥದ್ದು. ಸೊ ಒಂದು ಟೈಮ್ನಲ್ಲಿ ಗಂಡನಿಗೆ ನೆರವಾದಂತಹ ಬಿಸ್ನೆಸ್ ಇದು. ಸಪೋರ್ಟ್ ಮಾಡಲಿಕ್ಕೆ ಅಂತ ಶುರು ಮಾಡೋದಂಥದ್ದು. ಭಾಳ ಚೆನ್ನಾಗಿ ಬದುಕನ್ನು ಮತ್ತೆ ಒಂದು ಒಳ್ಳೆ ದಾರಿಗೆ ತಂದಿತ್ತು. ಆದರೆ ಈಗ ಮತ್ತೆ ಏನೋ ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಅಂತೆಲ್ಲ ನಿಲ್ಲಿಸ್ಬಿಟ್ಟಿದ್ರಂತೆ. ಎಕ್ಸಾಮ್ಸ್ ಬರೆಯುವಂಥದ್ದಿದೆ ಅಂತ ಅಂದ್ಬಿಟ್ಟಿಲ್ಲ, ಸ್ವಲ್ಪ ನಿಲ್ಲಿಸಿದ್ರಂತೆ. ಆದರೆ ಇವಾಗ ಮತ್ತೆ ಒಂದು ಸ್ವಲ್ಪ ಏನೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಈಗ ಅವರ ಒಂದು ತೊಂದರೆಗೆ ಸ್ಪಂದಿಸಿ ಅಂತ ಕೇಳಿಕೊಂಡ್ರು. ಅವರು ಕಷ್ಟಗಳಿಗೆ ಸ್ಪಂದಿಸಿ ಮೇಡಮ್ ಅಂತ. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಮಾತ್ರ ನಿಮಗೆ ನಾನೇನು ತೋರಿಸ್ದೆ, ನಾನು ತೋರಿಸಿದಂಥದ್ದು ಎಲ್ಲವೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆದರೆ ಮಾತ್ರ, ಜೊತೆಗೆ ಆರ್ಟಿಫಿಷಿಯಲ್ ಜ್ಯುವೆಲರಿಯನ್ನು ಯೂಸ್ ಮಾಡ್ತಾ ಇರೋವಂಥವ್ರಾದರೆ ಮಾತ್ರ, ಅಥವಾ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಾದರೆ ಮಾತ್ರ ಎಲ್ರಿಗೂ ತೊಗೊಂಡು ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳಲ್ಲ. ನಿಮಗೆ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಆರ್ಟಿಫಿಷಿಯಲ್ ಜ್ಯುವೆಲರಿ ಯಾರಾದರೂ ಯೂಸ್ ಮಾಡೋವಂಥವ್ರು ಇದ್ದರೆ ಮಾತ್ರ ನೀವು ಇವ್ರ ಹತ್ರ ಒಮ್ಮೆ ಟ್ರೈ ಮಾಡ್ಬೋದು. ಕ್ವಾಲಿಟಿ ಎಲ್ಲ ಮಾತ್ರ ಬಹಳ ಚೆನ್ನಾಗಿದೆ. ಸೊ ಅವರ ಒಂದು ಫೋನ್ ನಂಬರನ್ನು ಕೊಡ್ತೀನಿ. ಪ್ಯಾಕಿಂಗ್ ಎಲ್ಲ ನೀಟಾಗಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದೇ ಕಳಿಸ್ಕೊಡ್ತಾರೆ. ಅವರ ಒಂದು ಫೋನ್ ನಂಬರ್ ಬಂದು 6362524692. ಇನ್ನೊಮ್ಮೆ ಹೇಳ್ತೀನಿ, 6362524692. ಈ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ಮೆಸೇಜು ಅಥವಾ ಕಾಲ್ ಮಾಡಿದ್ರೆ ನಿಮಗೆ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಅವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್ ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ. ನಿಮಗೆ ವಿತ್ ರೇಟ್ ಕಳಿಸ್ಕೊಡ್ತಾರೆ. ಸುಮ್ಮನೆ ಯಾವುದೋ ತೋರಿಸ್ಬಿಟ್ಟು ಏನೋ ರೇಟ್ ಆ ಥರ ಎಲ್ಲ ಹೇಳಲ್ಲ. ಪಾಪ ಒಳ್ಳೆಯವರು ಒಂದು ಜೆನ್ಯೂನ್ ಅಂತ ಅನಿಸಿದ್ರು. ಆ ಕಾರಣಕ್ಕೋಸ್ಕರ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಬಳಸಬೇಕು ಅಂತ ಯಾರಿಗಾದರೂ ಅನಿಸಿದ್ರೆ, ಅದು ಬಳಸೋರು ಇದ್ದರೆ, ಆಸಕ್ತಿ ಇದ್ದವರು ನೀವು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಇವ್ರ ಹತ್ರ ಆರ್ಟಿಫಿಷಿಯಲ್ ಜ್ಯುವೆಲರಿನ ತರಿಸ್ಕೋಬೋದಾಗಿದೆ. ಹೊರಗಡೆ ಎಲ್ಲರೂ ತರಿಸ್ಕೋತಾ ಇರೋರು ಇದ್ದರೆ ಅಥವಾ ತಗೊಳ್ತಾ ಇರೋರು ಇದ್ದರೆ ಇವ್ರ ಹತ್ರ ಒಮ್ಮೆ ಟ್ರೈ ಮಾಡಿ ಅಂತ ಒಂದು ಪರ್ಸ್ನಲ್ ಆಗಿ ರಿಕ್ವೆಸ್ಟನ್ನು ಮಾಡ್ಕೋತೀನಿ. ಯಾಕಂದರೆ ಒಬ್ರಿಗೊಬ್ರು ಕಷ್ಟಕ್ಕೆ ಸ್ಪಂದಿಸಿದಾಗಲೇ ಅದೊಂದು ಮಾನವೀಯತೆ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಸೊ ಅದೇ ನಿಮಗೆ ಒತ್ತಡ ಎಲ್ಲ ಆ ಥರ ಎಲ್ಲ ಯೂಸ್ ಮಾಡೋರು ಇದ್ದರೆ ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಲಾ ಅವರಿಗೆ ಆಲ್ ದಿ ಬೆಸ್ಟ್. ಇನ್ನೂ ಅವರ ಒಂದು ಇದ್ರ ಜೊತೆ ಇನ್ನೂ ಸಾಕಷ್ಟು ಏನೇನೋ ಬೇರೆ ಕೆಲಸಗಳನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. CA ಓದ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಫ್ಯಾಮಿಲಿಗೆ ನೆರವಾಗಬೇಕನ್ಬಿಟ್ಟು ಸುಮ್ಮನೆ ಇರಬಾರ್ದು ಅಂತ ಈ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬುಕ್ ಬೇಕಿದ್ದವರು ಈಗ ಡಿಸ್ಪ್ಲೇ ಬರ್ತಿರೋಂತಹ ನಂಬರ್ಗೆ ಫೋನ್ ಮಾಡಿ ಬುಕ್ಕನ್ನು ತರಿಸ್ಕೋಬೋದಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.